ಹಾಯ್ ಫ್ರೆಂಡ್ಸ್, ನಾನಿವತ್ತು ಏನು ಮೊನ್ನೆ ದಿನ ADGP ಅವರ ಮಿಸಸ್ ಆನೆ ದಾಳಿಗೆ ಸಾವಿಗೀಡಾಗಿದ್ದಾರೆ. ಅವರ ಒಟ್ಟಿಗಿದ್ದಂಥ ನನ್ನ ಹಳೆಯ ಒಂದು ಗೆಳೆಯ, ನಮ್ಮದು ದಿನೇಶ್ ಅಂತ ಒಂದು 20 ವರ್ಷದ ಪರಿಚಯ. ಅವರು ಈಗ ಸಿಕ್ಕಿದ್ದಾರೆ, ನೋಡೋಕ್ಕಂತ ಬಂದೆ. ಅವ್ರನ್ನ ಆ ದಿನ ನಡೆದಂಥ ಘಟನೆ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತೇಳಿ. ದಿನೇಶ್ ಸರ್, ನಮಸ್ಕಾರ. ನಮಸ್ಕಾರ. ತುಂಬ ಬೇಜಾರಾಯಿತು. ನಮ್ಮದು ನಿಮ್ಮದು ಸ್ನೇಹ ಬಂದು ಒಂದು 20 ವರ್ಷದ ಮೇಲೆ ಇರ್ಬೋದು. ಅವಾಗ ಭೇಟಿ ಮಾಡ್ತಿದ್ದೋ. ಈ ಥರ ಆಯಿತು ಅಂತ ಹೇಳುವಾಗ ತುಂಬ ಬೇಜಾರಾಯಿತು. ಗೊತ್ತಾಯಿತು, ಬರ್ಲಿಕ್ಕಾಗಲಿಲ್ಲ ಮೊನ್ನೆ. ಹೇಗಿದ್ದೀರಿ ಈಗ? ಈಗ ಸದ್ಯದ ಮಟ್ಟಿಗೆ ಒಂದು ಮಾದರಿ ಇದ್ದೀನಿ. ಆದರೆ ಮಂಡಿ ಸುಮಾರು ಏಟಾಗಿತ್ತು, ಸೊಂಟದ ಹತ್ರ ಫುಲ್ ಇದಾಗಿದೆ. ಅಲ್ಲಿಂದ ಹಾಸ್ಪಿಟ್ಲಿಗೆಲ್ಲ ಹೋಗಿ ನೋಡ್ಬೇಕಾದ್ರೆ ಕ್ರ್ಯಾಕ್ ಅಂತ ಹೇಳಿದ್ರು. ಲಾಸ್ಟಿಗೆ ಮಡಿಕೇರಿ ಹೋಗ್ಬಿಟ್ಟು ಮಡಿಕೇರಿಯಲ್ಲಿ CT ಸ್ಕ್ಯಾನ್ ಮಾಡೋತ್ತಿಗೆ ಅಲ್ಲಿ ಮೂಳೆಗೇನು ತೊಂದರೆ ಇಲ್ಲ, ಮತ್ತೆ ಮಾಂಸದ ಹತ್ರ ಸ್ವಲ್ಪ ಏಟಾಗಿದೆ, ರೆಸ್ಟ್ಲಿ ರೀತಿ ಹೇಳ್ಬಿಟ್ಟು ಹೇಳಿದ್ದಾರೆ. ಓಕೆ, ಇದು ಏನು ಘಟನೆ, ಹೆಂಗಾಯ್ತು? ಘಟನೆ ಅಂತ ಹೇಳಿದ್ರೆ ಸರ್, ನಾವು ತೋಟದಕ್ಕೆ ಹೋಗಿ ಜನನೆಲ್ಲ ಕೆಲಸ ಎಲ್ಲ ಇದು ಮಾಡ್ಬಿಟ್ಟು ನೀವು ಲೀಸ್ ಮಾಡ್ತಿರೋ ತೋಟಲ್ಲ? ಲೀಸ್ಗೆ ಮಾಡ್ತಿರೋದು, ಹೌದು. ಆಯ್ತಾ, ಅಲ್ಲಿಂದ ಜನನೆಲ್ಲ ಕಚ್ಚಡ ಮಾಡ್ಲಿಕ್ಕೆ ಹೇಳ್ಬಿಟ್ಟು ಒಂದು ಬ್ಲಾಕ್ ಈಗ ಕಳಿಸ್ಬಿಟ್ಟು ನಾವು ರಿಟರ್ನ್ ಆಗೇನೆ ಸುಮ್ಮನೆ ಮೇಲೆ ಬರ್ತಾ ಇದ್ದೋ. ಬರ್ಬೇಕಾದ್ರೆ ಮೇಡಮ್ ಅವರು ಕರೆದ್ರು, ತೋಟ ನೋಡ್ಬಿಟ್ಟು ಬರುವ, ಮೇಲೆ ತೋಟಕ್ಕೆ ಹೋಗು ಅಂತ ಹೇಳ್ಬಿಟ್ಟು ಕರೆದ ಮೇಲೆ ನಾನು, ನನ್ನ ಪಾರ್ಟ್ನರ್ ಇನ್ನೊಬ್ರು ಇದ್ದಾರೆ, ಅವರು, 2 ಮೇಡಮು, ಮತ್ತೆ ನಮ್ಮ ಅಲ್ಲಿದ್ದು ರೈಟ್ ರೂಮು, 5 ಜನ ಸೇರಿಬಿಟ್ಟು ತೋಟಕ್ಕೆ ಹೋಗ್ತಾ ಇದ್ದೋ. ತೋಟದ ಬಗ್ಗೆನೇ ಮೇಡಮು ನಾವೆಲ್ಲ ಸೇರಿ ಡಿಸ್ಕಸ್ ಮಾಡ್ಕೊಂಡು ಹಾಗೆ ಮೇಲೆ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಒಂದು ಪರ್ಲಂಗ್ ದೂರ ಹೋಗಿದ್ದೀವಿ. ಹೋಗೋತ್ತಿಗೆ ಒಂದು 150ರಿಂದ 200 ಮೀಟರ್ ದೂರದಲ್ಲಿ ಆನೆ ಇದ್ದಿದೆ, ನಾವು ಯಾರು ನೋಡಲಿಲ್ಲ. ಅಲ್ಲಿಂದ ಫಸ್ಟ್ ಮೇಡಮ್ ನೋಡಿದ್ರು. ಯಾವ ಮೇಡಮ್? ಈಗ IGP ಇದಾರಲ್ಲ, ಅವರ ಮಿಸ್ಸಸ್, ಈಗ ಸಂಧ್ಯಾ ಮೇಡಮ್. ಹೌದೌದು, ಅವರು ಫಸ್ಟ್ ನೋಡಿದ್ದಾರೆ. ಅವರೊಟ್ಟಿಗೆ ಅವರ ನಾದಿನಿ ಸ್ವಪ್ನ ಮೇಡಮ್ ಅಂತಿದ್ರು. ಅಲ್ಲಿಂದ ಆನೆ ಕಂಡ ತಕ್ಷಣ ನಾವು ಎಲ್ಲ ಸೇರಿಬಿಟ್ಟು ಓಡಿ ಮೇಡಮ್ ಅಂತ ನಾವು ಅವ್ರನ್ನ ಓಡ್ಲಿಕ್ಕೆ ಹೇಳ್ದೋ. ಲಾಸ್ಟ್ ಮೂಮೆಂಟಿಗೆ ಅಷ್ಟೊತ್ತಿಗೆ ಅದು ಕಾಲಲ್ಲಿ ಮಣ್ಣು ಒಂದ್ಸರಿ ಕೆರೆದುಬಿಟ್ಟು ಸಡನ್ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ನಮ್ಮನ್ನ ಬೆರೆಸಲಿಕ್ಕೆ. ಅದರಲ್ಲಿ ಲಕ್ಷ್ಮಣ ಅಂತ ಹೇಳೋರು ಒಂದು ಮರದ ಸೈಡ್ಲಿ ಬಿದ್ದೋದ್ರು. ಅವ್ರನ್ನ ದಾಟಿ ಪುನಃ ನನ್ನ ಅಟ್ಯಾಕ್ ಮಾಡೋಕ್ಕೆ ಬಂತು, ದಿನೇಶ್ ಹೇಳ್ಬಿಟ್ಟು ನನ್ನ. ಅಲ್ಲಿಂದ ನಾನು ಇನ್ನೊಂದು ಸ್ವಪ್ನ ಮೇಡಮ್ನ ಕರ್ಕೊಂಡು ಅಡ್ಡ ಓಡಿ ಹೇಳ್ಬೇಕಾದ್ರೆ ನಾವಿಬ್ಬರಲ್ಲಿ ಅಲ್ಲಿ ತೋಟದೊಳಗೆ ಬಿದ್ದೋ. ಇವರು ಸ್ಟ್ರೈಟ್ ಓಡೋರನ್ನ ಫಾಲೋ ಮಾಡ್ತು. ಆನೆ ಫಾಲೋ ಮಾಡೋತ್ತಿಗೆ ಡ್ರೈವರು ಸ್ವಲ್ಪ ಕೆಳಗೆ ಹೊಡೆದ್ರು. ಮೇಡಮ್ ಅವರು ಸ್ಟ್ರೈಟ್ ಹೊಡೆತಿ ಮೇಡಮ್ನ ಫಸ್ಟು ಇದು ಮಾಡಿ ಅವ್ರನ್ನ ಅಟ್ಯಾಕ್ ಮಾಡಿ ಅವ್ರನ್ನ ತೆಗೆದು 4 ಗಿಡದ ಒಳಗಡೆ ಹೋಗಿ ಎತ್ತಿ ಬಿಸಾಡ್ಬಿಟ್ಟು ಲಾಸ್ಟಿಗೆ ಅವ್ರನ್ನ ಹೋಗಿ ಅಟ್ಯಾಕ್ ಮಾಡಿಬಿಟ್ಟು ನಾವೆಲ್ಲ ಜೋರು ಕಿರ್ತಬೇಕಾದ್ರೆ ಇದು ಅವ್ರನ್ನ ಅಟ್ಯಾಕ್ ಮಾಡಿಬಿಟ್ಟು ಇನ್ನೊಂದು ಮಲ್ಲಂಡ ಪ್ರಕಾಶ್ ಇದ್ದಾರೆ, ಅವ್ರ ತೋಟಕ್ಕೆ ಪಾಸಾಗಿ ಅಲ್ಲಿ 40 ತೋಟಕ್ಕೆ ದಾಟಿ ಹೋಗಿದೆ. ಲಾಸ್ಟಿಗೆ ಇವರು ನಾವು ಬಂದು ನೋಡಬೇಕಾದ್ರೆ ಎಲ್ಲ ಸೇರಿ ಇದು ಮಾಡೋತ್ತಿಗೆ ಅವರಿಗೆ ಪ್ರಾಣಕ್ಕೇನು ಅಪಾಯ ಆಗಿರಲಿಲ್ಲ. ಅವರು ಎಲ್ಲ ಮಾತಾಡ್ತಾಯಿದ್ರು. ಲಾಸ್ಟಿಗೆ ಅವ್ರನ್ನ ಕರ್ಕೊಂಡೋಗಿ ಕಾರಿಗೆಲ್ಲ ಇದು ಮಾಡ್ತೀವಿ, ಅರ್ಧ ದಾರಿಯಲ್ಲಿ ಅವರು ತೀರಿ ಹೋಗಿದ್ರು. ಅರ್ಧ ದಾರಿಯಲ್ಲಿ? ಹೌದು. ಅದು ಆನೆ ತುಂಬಾ ದೂರ, ಆನೆ ಒಂದು 300-350 ಫೀಟ್ ಅಷ್ಟು ನಮ್ಮನ್ನ ಬೆರೆಸಿದೆ. ಓ, ಅಲ್ಲಿಂದನೇ? ಹೌದೌದು. ಅದು ನಿಮ್ಮನ್ನ ನಿಂತಿದ ಆನೆನಾ? ಅದು ಆ ಕಡೆಯಿಂದ ಬರ್ತಾ ಇರ್ಬೇಕಾದ್ರೆ ಅದಕ್ಕೆ ತಿನ್ಲಿಕ್ಕೆ ಯಾವ್ದೋ ಸೊಪ್ಪೇನ ಕಂಡುಬಿಟ್ಟು ಅಲ್ಲಿ ತಿಂತಾ ಇತ್ತು. ಅದು ಸಡನ್ ನೋಡ್ದಾಗೇನೆ ನಮ್ಮನ್ನ ಬೆರೆಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಓಕೆ ಮೇಡಮ್, ಈಗ ಇನ್ನೊಬ್ರು ಇದ್ದಾರೆ ಆನಂದ್ ಅಂತ ಹೇಳಿ, ನಿಮ್ಮ ಜೊತೆ ನಿಮ್ಮ ಸ್ನೇಹಿತರವರು, ಅವ್ರಿಗೆ ಏನಾಗಿದೆ? ಅವರು ಓಡ್ಬೇಕಾದ್ರೆ ಅವರ ತಲೆಗೆ ಸ್ವಲ್ಪ ಏಟಾಗಿದೆ. ಕಾಫಿ ಗಿಡನ ಯಾವ್ದೋ ಚುಚ್ಚಿಬಿಟ್ಟು ಅವರ ತಲೆಗೆ ಸ್ವಲ್ಪ ಏಟಾಗಿತ್ತು. ಅವ್ರನ್ನ ಹಾಸ್ಪಿಟ್ಲಲ್ಲಿ ಇದು ಮಾಡೋತ್ತಿಗೆ ಸ್ಟಿಚ್ ಮಾಡಿದ್ದಾರೆ. ಮತ್ತೆ ಲಕ್ಷ್ಮಣ ಅವರಿಗೆ ಡ್ರಿಪ್ಸ್ ಎಲ್ಲ ಹಾಕಿದ್ದಾರೆ, ಅವರಿಗೂ ಸ್ವಲ್ಪ ಇದಾಗಿದೆ. ಮತ್ತೆ ಸ್ವಪ್ನ ಮೇಡಮ್ ತಿಳಿದವರು, ಅವರು ಬಿದ್ದೋಗಿದ್ರು. ಮತ್ತೆ ನನಗೆ ಮಂಡಿ ಮತ್ತೆ ಸೊಂಟಕ್ಕೆ ಏಟಾಗಿದೆ. ಅಲ್ಲಿಗಟ್ಟ ಇನ್ನು ಯಾವ್ದೋ ಒಂದು ಜೀಪ್ ನಮ್ಮ ಮೀದಿರೋ ಪ್ರವೀಣ್ ಇದ್ದಾರೆ, ಅವರು ಬಂದ್ರು. ಅವರು ಜೀಪ್ನ ಆಡಿಸಿದೆ, ಅದು ಓಡಿಸಿದೆ, ಜೀಪ್ನ ಇದು ಮಾಡಿದೆ. ಅವರು ಅಷ್ಟೊತ್ತಿ ಜೀಪ್ ಸ್ಕಿಡ್ ಆಗೋತ್ತಿಗೆ ಅವ್ರು ಇಳಿದು ಓಡ್ಬಿಟ್ಟಿದ್ದಾರೆ. ಇಲ್ದಿರೋ ಜೀಪ್ ಮೇಲೆ ದಾಳಿ ಮಾಡಕ್ ಬಂದಿದೆ. ಹೌದೌದು. ಓಕೆ. ಈಗ ಬಾರಿ ದೊಡ್ಡ ಆನೆ ಅಲ್ವಾ? ದೊಡ್ಡದು, ಸುಮಾರು ದೊಡ್ಡ. ಮತ್ತೆ ಕೋಡು ಫುಲ್ ಸ್ಟ್ರೈಟ್ ಇದ್ರೆ ಒಂದು 2ರಿಂದ 2.5 ಅಡಿ ಉದ್ದ ಇದೆ. ಓಕೆ. ಅದು ಮಾಮೂಲು ಬರುವ ಆನೆನ? ಮಾಮೂಲು ಇತ್ತಂದ್ರೆ ವಾರದಲ್ಲಿ 1 ದಿವಸ ಅಲ್ಲ, 2 ದಿವಸ 3 ದಿವಸ ಅದು ಬರ್ತಾ ಇತ್ತು. ಸೋಲಾರ್ ನಾವು ರೆಡಿ ಮಾಡಿದ್ರೆ ಸೋಲಾರ್ನ ಮುರಿದು ಬರ್ತಾ ಇತ್ತು ಅದು. ಎಷ್ಟೇ ರೆಡಿ ಮಾಡೋದು? ಅದೇ ಮೋಸ್ಟ್ಲಿ ಒಂದು 8:45 ಗಂಟೆಗೆ ಈ ಘಟನೆ ನಡೆದಿದೆ. ಇದಕ್ಕೂ ಮೊದಲು ಈ ಆನೆನ ನೋಡಿದ್ದೀರಾ? ಇದೇ ಆನೆನ ನಾವು ನೋಡ್ಲಿಲ್ಲ. ಅಲ್ಲಿ ನಮ್ಮ ಲೈನಲ್ಲಿ ಕೆಲಸ ಮಾಡೋರು ದಾರಿಲಿ ಹೋಗ್ಬೇಕಾರೆಲ್ಲ ನೋಡಿದ್ದಾರೆ. ನಾವು ನೋಡ್ಲಿಲ್ಲ. ನಾವು ಆ ದಿವಸ ಮಾತ್ರ ನೋಡಿದ್ವಿ. ಇದು ಬರೋದಾದ್ರೆ ಯಾವ ಭಾಗದಿಂದ ಬರ್ತದೆ? ಇದು ಬರೋದಾದ್ರೆ ಫಾರೆಸ್ಟ್ ಕೆಳಗೆ ಹೊಳೆ ಇದೆ, ಫಾರೆಸ್ಟ್ ದಾಟಿ ಹೊಳೆ ದಾಟಿಬಿಟ್ಟು ಅಲ್ಲಿಂದ ನಮ್ಮ ತೋಟಕ್ಕೆ, ನಾವು ಲೀಸಿಗೆ ಮಾಡೋ ತೋಟಕ್ಕೆ ಬಂದು ಅಲ್ಲಿಂದ ಆ ಏರಿಯಾ ಎಲ್ಲ ಕವರ್ ಮಾಡ್ಕೊಂಡು ಪುನಃ ರಿಟರ್ನ್ ಹೋಗ್ತಿತ್ತು. ಆ ದಿವಸ ರಿಟರ್ನ್ ಹೋಗ್ಲಿಲ್ಲ. ಹೌದು. ರಿಟರ್ನ್ ಹೋಗೋದಿರೋ ಕಾರಣ ಬ್ಯಾರಿಕೇಡ್ ಇನ್ನು ಯಾವ ಕಾರಣ ಅಂತ ನಮಗೆ ಗೊತ್ತಿಲ್ಲ. ಅದು
ಓಕೆ, ಈಗ ಇಲ್ಲಿ ಕಂಟ್ರೋಲ್ ಆಗೋದಾದ್ರು ಬ್ಯಾರಿಕೇಡ್ ಹಾಕಿದ್ರೆ ಒಳ ಹತ್ರ ಎಲ್ಲ ರೆಡಿ ಆಗ್ತದ? ಬ್ಯಾರಿಕೇಡ್ ಹಾಕಿದ್ರೆ ತಿಳಿದ್ರೂ ಅದು ಅವ್ರಿಗೆ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು. ಮೇಂಟೈನ್ ಮಾಡಿದ್ರೆ ಮೋಸ್ಟ್ಲಿ ಆಗ್ಬೋದು. ಓಕೆ, ಈಗ ಅಲ್ಲಿ ಓಪನ್ ಇದೆಯಾ? ಓಪನ್ ಇದೆ. ಬರೀ ಇದು ಒಂದು ಆನೆ ಬರುತ್ತಲ್ಲ ಬೇರೆ ಆನೆಗಳು ಬೇರೆ ಬರ್ತದೆ. ಈಗ ಓಪನ್ ಅಂತಂದ್ರೆ ಅಲ್ಲಿ ಕೆಳಗೆ ಮರಪಲ ಸೇತುವಿಂದ ಹಿಂದೆ ಸ್ವಲ್ಪ ಅಲ್ಲಿ ತೀರಾ ಓಪನ್ ಇದೆ ಅಲ್ಲ. ಈ ತರದಲ್ಲಿ ನಡೀತಾ ಇದೆ. ಇವ್ರು ಯಾರು ಮನೆಯವ್ರು ಯಾರು ಬಂದಿಲ್ಲ ಅವತ್ತಲ್ಲ? ಸಾಮಾನ್ಯ ಎಲ್ಲಾರು ನೀವು ಎಲ್ಲ ಕೆಲ್ಸಕ್ಕೆ ಹೌದೌದು. ನನ್ನ ಮಿಸ್ಸಸ್ ಮತ್ತೆ ನನ್ನ ಮನೆ ಪಕ್ಕ ಒಂದು 3 ಜನ ಅವರೆಲ್ಲ ಸೇರಿ ಕೆಲಸ ಮಾಡ್ತಿದ್ದೆ. ಆ ದಿವಸ ನನ್ನ ಮಿಸ್ಸಸ್ ಬರ್ಲಿಲ್ಲ. ಓಕೆ, ತುಂಬಾ ಕಷ್ಟ ಆಗಿರೋದಲ್ಲ? ಹೌದು. ಇವಾಗ ತಿಳಿದ್ರೆ ಕೆಲಸ ಮಾಡ್ಲಿಕ್ಕೆ ತೋಟಕ್ಕೆ ಹೋಗ್ಲಿಕ್ಕೆ ಭಯ ಆಗ್ತದೆ. ಮೇಡಮ್ ಏನಾದ್ರು ಮಾತಾಡಿದ್ರೆ ಬಿದ್ದಾದ್ಮೇಲೆ ಏನಾದ್ರು ಬಿದ್ದು ಬಿಟ್ಟು ನಾವು ಅವ್ರನ್ನ ಹಾಸ್ಪಿಟ್ಲಿಗೆ ತಕೊಂಡು ಹೋಗೋವರೆಗೂ ಮಾತಾಡಿದ್ದಾರೆ. ನೀವು ಹೋಗ್ತಾರ ಜೀಪಲ್ಲೇ? ನಾನು ಜೀಪಲ್ಲಿ ಹೋಗಿಲ್ಲ. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ರು. ಅವ್ರನ್ನ ಸ್ಪಾಟ್ಗೆ ಕರ್ಕೊಂಡೋಗಿ ತೋರಿಸ್ಲಿಕ್ಕೆ ಹೋಗಿದೆ. ಆಮೇಲೆ ಅವ್ರನ್ನೆಲ್ಲ ತೋರಿಸ್ಬಿಟ್ಟು ಲಾಸ್ಟ್ ಮೂಮೆಂಟ್ಗೆ ನಾನು ಹಾಸ್ಪಿಟ್ಲಿಗೆ ಹೋಗಿರೋದು. ಏನಾದ್ರು ಹೇಳಿದ್ರ ಮೇಡಮ್ ಕೊನೆಗಳಿಗೆ ಹೇಳಿದ್ರೆ ಗಣಪತಿ ಗಣಪತಿ ಗಾಡಿಗೆ ಹಾಕುವವರೆಗೂ ಗಣಪತಿ ನನ್ನ ಹೀಗೆ ಮಾಡ್ದೆ ಎಲ್ಲ ತೆಕ್ಕೊಂಡು ಆ ತರ ಮಾತಾಡಿದ್ದಾರೆ. ಮತ್ತೆ ಅವ್ರದ್ದು ಕಾಲು ಲೆಫ್ಟ್ ಹ್ಯಾಂಡ್ ಕಾಲು ಕೆಳಗಡೆ ಗಿಣ್ಣತ್ರ ಕಟ್ಟಾಗಿದೆ. ಅವಾಗ ಸೂ ಬಿಚ್ಚಬೇಕಾದ್ರೆ ಅವರು ನಾಡ ಕಾಲು ಪೋಚಿ ಅಂತೆಲ್ಲ ಹೇಳ್ತಾ ಇದ್ರು. ಕಾಲು ಹೋಯ್ತು ಹೌದು. ಇನ್ನು ಅಲ್ಲಿ ದಾರಿ ಮಾರ್ಗದಲ್ಲಿ ಮಾತಾಡಿದ್ದಾರೆ. ಮಾರ್ಗದಲ್ಲಿ ಮಾತಾಡಿ ಮಾಯಮೂಡಿ ಟೌನ್ ತಲುಪಬೇಕಾದ್ರೆ ಅವರಿಗೆ ಜೀವಕ್ಕೆ ಏನಾದ್ರು ಫೋನ್ ಗೀನು ಮಾತಾಡಿದ್ರೆ ಯಜಮಾನ್ರೊಟ್ಟಿಗೆ ಏನಾದ್ರು? ಇಲ್ಲ ಅದು ಯಾವ್ದು ಅದಕ್ಕೆ ಆಗ್ತಾ ಇರಲಿಲ್ಲ ಅವರಿಗೆ. ಅಲ್ಲಿಂದ ಮೊಬೈಲ್ ಎಲ್ಲ ಅವರು ಆನೆ ಇದ್ ಮಾಡ್ತಾರ ಆ ಸ್ಪಾಟ್ಲೆ ಬಿದ್ದಿತ್ತು. ನಾನು ಆಮೇಲೆ ತಕೊಂಡೋಗಿ ಕೊಟ್ಟಿರೋದು. ಅದು ಘಟನೆ ಏನು ಬೀಳಿಸಿ ದೂಕಿದ ಆನೆ? ನಾನು ನೋಡ್ಲಿಲ್ಲ, ನಾನು ಭಯಿಂದ ಓಡಿದ್ದೆ. ಸುಮಾರು ಇದೆ ಅಲ್ಲಿ, ಯಾಕಂತಂದ್ರೆ ಅದೇ ಅದು ಅಲ್ಲಿ ಪಕ್ಕದಲ್ಲಿ ಲಕ್ಷ್ಮಣ ಮತ್ತೆ ಸ್ವಪ್ನ ಮೇಡಮ್ ಇದ್ರು. ಅವರು ಅಲ್ಲಿ ಬಿದ್ದ ಜಾಗದೇನೆ ನೋಡ್ತಾ ಇರ್ಬೇಕಾದ್ರೆ ಅವ್ರು ಬಾಯಿ ಬಡ್ದಿದ್ದಾರೆ ಜೋರು, ಆದ್ರೂ ಬಿಡ್ಲಿಲ್ಲ. ಅದು ಮಂಡಿ ಕಾಲ ಹಾಕೊಂಡು ಅವ್ರನ್ನ ಉಜ್ಜುತ್ತಾ ಇರ್ತದೆ. ಮಂಡಿ ಕಾಲ ಹಾಕಿ ಉಜ್ಜಿರೋದು ಬಿದ್ದ ಜಾಗದಲ್ಲಿ. ಬಾರಿ ಒಂದು ಇದಾಯ್ತಲ್ಲ ಮೇಡಮ್. ಪಾಪ ಕಾಲು ಹೋಯ್ತು, ಗಣಪತಿ ಅಂತ ಹೇಳ್ಕೊಂಡು. ಹೌದೌದು. ಅವ್ರನ್ನ ಕಾರಿಗೆ ಹಾಕುವವರೆಗೂ ಅವ್ರು ಮಾತಾಡ್ತಾ ಇದ್ರು. ಪಾಪ ಅವರು ಬೆಂಗಳೂರಲ್ಲೇ ಡೆಲ್ಲಿಯಿಂದ ಬಂದಿರೋದು ಅವರು. ಡೆಲ್ಲಿಯಿಂದ. ಹೌದು. ಪಾಪ ಹೋಗುವಂತ ಮೂಮೆಂಟ್ ತೋಟ ನೋಡ್ಕೊಂಡು ಹೋಗೋಣ. ಹೌದೌದು. ಅವರು ಮೀದಿರ ಪ್ರವೀಣ್ ಅವರು ಮಗನ ಮದುವೆ ಇತ್ತು. ಆ ಮದುವೆಗೋಸ್ಕರ ಬಂದಿರೋದು ಅವರು. ನೆನ್ನೆ ಆಯ್ತಾ ಮದುವೆ? ಹೌದು, ನೆನ್ನೆ ಮುಗೀತು. ಆ ಮದುವೆ ಮುಗಿಸ್ಬಿಟ್ಟು ಪುನಃ ಅವರು ಡೆಲ್ಲಿಗೆ ಹೋಗ್ಲಿಕ್ಕೆ ಹಾಗೆ ಬಂದಿರೋದು. ತೋಟ ಎಲ್ಲ ನೋಡ್ಬಿಟ್ಟು ಹೋಗುವಂತ ಬಂದಿರೋದು. ಓಕೆ ದಿನೇಶ್ ಅವರೇ, ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಹುಷಾರಾಗಿರಿ. ಇನ್ನೂ ತೋಟಗಳಿಗೆಲ್ಲ ಹೋಗ್ತಾ ಇರಬೇಕು. ಒಬ್ಬೊಬ್ಬರೇ ಹೋಗ್ಬೇಡಿ, ಹೋಗೋತಗೂ ಒಂದ್ಸಲ. ಅದೇ ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಂದ ನಮಗೆ ಏನಾದ್ರು ಅದೇ ಒಂದು ಸಣ್ಣ ಒಂದು ಏನಾದ್ರು ಐಡಿಯಾ ಅಥವಾ ಯಾವ್ದಾರು ಒಂದು ಇದ್ರೆ ನಮಗೆ ಇನ್ನೂ ಸ್ವಲ್ಪ ಇದು ಧೈರ್ಯ ಬರ್ತದೆ. ನಿಜ, ಅದು ವ್ಯವಸ್ಥೆ ಮಾಡ್ಬೇಕು. ಅದೇ ಅವ್ರ ವ್ಯವಸ್ಥೆ ಮಾಡಿ ಕೊಡ್ಬೇಕು. ಹೋಗೋತ್ತಿಗೆ ಈಗ ಹಲಸಿನಕಾಯಿ ಮಾವಿನಕಾಯಿ ಬಾಳೆ ಸೀಸನ್. ಹೋಗುತ್ತೀನಿ ಅಷ್ಟೇ, ತೋಟಕ್ಕೆ ಹೋಗೋತ್ತಿಗೆ ಮೊದಲು ಒಂದ್ 2-3 ಪಟಾಕಿಗಳನ್ನ ಸಿಡಿಸ್ಬಿಟ್ಟು. ಪಟಾಕಿ ಎಲ್ಲ ಕ್ಯಾರೆ ಇಲ್ಲ ಅವ್ರಿಗೆ. ಪಟಾಕಿ ಮತ್ತೆ ಮಂಕಿಗನ್ನು ಇದೆಲ್ಲ ಅದಕ್ಕೆ ರೂಢಿ ಆಗ್ಬಿಟ್ಟಿದೆ. ಹೌದೌದು. ಏನೇ ಇದ್ರೂ ಬೆಳಿಗ್ಗೆ ಒಂದು 9 ಗಂಟೆಗೆ ತುಂಬಾ ಸೂಕ್ಷ್ಮ ಇರಿ. ಯಾಕಂದ್ರೆ ಸ್ವಲ್ಪ ದೂರ ಹೋಗಿದ ಆನೆಗಳು ಫಾರೆಸ್ಟ್ ಬೌಂಡ್ರಿ ಹತ್ರ ಬರೋತ್ತಿಗೆ, ಆ ತೋಟದ ಹತ್ರ ಬರೋತ್ತಿಗೆ ಲೇಟ್ ಆಗ್ಬಿಡ್ತವೆ. ಇವತ್ತು 1 ಕಿಲೋಮೀಟರ್ ಜಾಸ್ತಿ ಹೋಗಿದ್ರೆ ನಾಳೆ ಇನ್ನೊಂದು ಕಿಲೋಮೀಟರ್ ಜಾಸ್ತಿ ಹೋಗೋಣ ಅಂತ ಹೋಗ್ತದೆ. ಹೋಗಿದಂತ ಸಂದರ್ಭ ಅದ್ರ ಮಾಮೂಲು ಬರುವ ಜಾಗಕ್ಕೆ ತಲುಪುವಾಗ ಸ್ವಲ್ಪ ಲೇಟ್ ಆಗ್ತಾ ಬರ್ತದೆ. ಹೋಗುವಾಗಲೂ ಒಂದು 9 ಗಂಟೆಗೆ ಮೊದಲೇ ಒಂದ್ ಸ್ವಲ್ಪ. 9 ಗಂಟೆ ಅಂತ ಹೇಳ್ತೀರಾ, ಆದ್ರೆ ನಮಗೇನ್ ಗೊತ್ತಾ, ನಾವು ಈಗ 9 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಬೇರೆ ತೋಟದಲ್ಲಿ ಆಲ್ಟ್ ಇರ್ತದೆ. ಬೇರೆ ತೋಟದಿಂದ ಅವರು ಆನೆನ ಕಂಡುಬಿಟ್ಟು ಬೆರೆಸಬೇಕಾದ್ರೆ ಅದಕ್ಕೆ ಟೈಮ್ ಯಾವ್ದು ಇರಲಿಲ್ಲ. ಆದ್ರೆ 12 ಗಂಟೆ ಆದ್ರೂ ಆಯ್ತು, 1 ಗಂಟೆ ಆದ್ರೂ ಆಯ್ತು, ಆ ಟೈಮಿಗೆಲ್ಲ ಬರ್ತದೆ ಓಡಿಸ್ಬೇಕಾದ್ರೆ. ಈಗ ಫಾರೆಸ್ಟ್ ಅವರೇ ಬಂದು 12 ಗಂಟೆ 1 ಗಂಟೆಗೆ ಇನ್ನೊಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಓಡಿಸ್ತಾರೆ. ಆವಾಗ ಮಾಲೀಕರೇ ಹೇಳ್ತಾರೆ ಆನೆ ಇದೆಪ್ಪ ಓಡಿಸಿ. ಈಗ ನಮಗೆ ಗೊತ್ತಾಗ್ತದೆ, ಈ ಕೆಲಸ ಮಾಡೋ ಲೇಬರ್ಸ್ಗೆ ಅವರು ತೋಟದೊಳಗೆ ಇರುತ್ತೆ, ಅವರಿಗೆ ಗೊತ್ತೇ ಇರೋದು. ಪ್ರತಿಯೊಂದು ಅರಣ್ಯದಂಚೆರುವಂತ ತೋಟದ ಮಾಲೀಕರಿಗಾಗಿರ್ಬೋದು, ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರ ಕೈಗೆ ಒಂದು ಸಂದೇಶ, ಮೊಬೈಲ್ ಮೆಸೇಜ್ ಇನ್ಫಾರ್ಮೇಶನ್ ಪಟ್ಟನ್ ಬರ್ಬೇಕು. ಇಂಥ ಜಾಗದಲ್ಲಿ ಆನೆ ಓಡಿಸ್ತಾ ಇದೀವಿ, ಎಚ್ಚರಿಕೆಯಿಂದಿರಿ, ಆನೆ ಇಂಥ ಭಾಗದಲ್ಲಿ ಅಂತ ಇದೆ ಅಂತೇಳಿ ಒಂದು ಸಂದೇಶ ಸಿಕ್ಕಿದ್ರೆ ಅಲ್ಲಿ ಸುಮಾರು ನಾವು ಪಾರಾಗ್ಬೋದು. ಹೌದು. ಇದೆಲ್ಲ ಆದಷ್ಟು ಶೀಘ್ರ ಅದು ಹೇಳಿ ಮಾಡಿಸೋಣ. ಈಗ ಮೊನ್ನೆ ಒಂದು ದೊಡ್ಡ ಪ್ರತಿಭಟನೆ ನಡೆದಿದೆ, ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ತರದಲ್ಲ. ಅದೇ ನಾವು ಆನೆ ಕಂಡ ತಕ್ಷಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೋನ್ ಮಾಡ್ತೀವಿ. ಫೋನ್ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ, ಬಂದು ಒಂದು 2 ಗನ್ ತಗೊಂಡು 4 ಜನ 5 ಜನ ಬರ್ತಾರೆ. ಬಂದು ಸುಮ್ಮನೆ ಒಂದು ರೌಂಡ್ ಹಾಕ್ತಾರೆ, ಹೋಗ್ತಾರೆ. ನೈಟ್ ಬರ್ತೀವಿ ಅಂತ ಹೇಳ್ತಾರೆ, ನೈಟ್ ಅವ್ರ ಅಡ್ರೆಸ್ ಇರೋದಿಲ್ಲ. ಏನು ಮಾಡಕ್ಕಾಗಲ್ಲ ಪಾಪ. ಈಗ ನಾವು ಹೇಳೋ ಮಟ್ಟಿಗೆ ಆ ಹುಡುಗರಿಗೂ ಆ ಒಂಟಿನೊಳಗೆ ಬಂದೂಕು ಕೊಟ್ಟಿರ್ತಾರೆ. ಹೌದು. 5 ಜನ 6 ಜನಕ್ಕೆ ಒಂದು ಬಂದೂಕು. ಅವು ಏನಾದ್ರೂ ಮಾಡಕ್ಕಾಗ. ಈಗ ನಾವು ಅವ್ರನ್ನ ಹೇಳಿ ಸುಖ ಇಲ್ಲ. ಈಗ ನಾವು ಯಾರನ್ನ ಈ ಕೆಳ ಅಂತದ್ ವರ್ಕರ್ನ ಈ ಅರಣ್ಯ ಇಲಾಖೆಯಲ್ಲಿ
ಈ ಎಲ್ಲಿ ಬೆಂಗಳೂರು ಮೈಸೂರು ದೊಡ್ಡ ದೊಡ್ಡ ಆಫೀಸ್ ಎ ಸಿ ರೂಮ್ಗಳಲ್ಲಿ ಕೂತ್ಕೊಂಡಿರ್ತಾರೆ, ಅವ್ರ ಕೆಲಸ ನಿರ್ವಹಿಸಬೇಕು. ಇಲ್ಲಿ ನಮ್ಮ ಈ ರೇಂಜರ್ ACF DCF ಲೆವೆಲ್ ಗಂಟ ಅವ್ರಿಗೆ ಮಾತಾಡಲಿಕ್ಕೆ ಅಧಿಕಾರ ಕೊಡೋದಿಲ್ಲ. ಆ ಮಟ್ಟದಲ್ಲಿ ನಡೀತಾ ಇದೆ ರಾಜಕೀಯ. ಅದೇ ಇನ್ನೊಂದು ಮಾಡ್ಬೋದು ಅವ್ರಿಗೆ, ಯಾವ್ದಂದ್ರೆ ತೋಟದೊಳಗೆ ಕಂಡ್ರೆ ಸೂಟ್ ಮಾಡೋದಂತ ವ್ಯವಸ್ಥೆ ಯಾವ್ದು ಹೌದು, ಸೂಟ್ತದೆ ಅದು ಸಾಯುವಾಗೆ ಅಲ್ಲ, ಬೇರೆ ತರದಲ್ಲಿ ಒಂದ್ ಸ್ವಲ್ಪ ಸೂಟ್ ಮಾಡಿ ಬೆರ್ಸಿ ತೆವಟ ಒಂದು ಪರ್ಮಿಷನ್ ಅನ್ನು ಕೊಟ್ರೆ ನಮಗೆ ಸ್ವಲ್ಪ ಸುಲಭ ಆಗ್ತದೆ. ಹೌದು. ಇದು ನಾವು ಬರೀ ಕೈಲಿ ಅದನ್ನ ಓಡಿಸ್ಲಿಕ್ಕೆ ಹೋದ್ರೆ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ. ಹೌದು. ಓಕೆ ದಿನೇಶ್ ಅವರೇ, ಇಷ್ಟೊಂದು ಮಾಹಿತಿ ನೀಡಿರ ತುಂಬ ಧನ್ಯವಾದ. ಅದೇ ರೀತಿ ಆದಷ್ಟು ಬೇಗ ಗುಣಮುಖ ಹೊಂದ್ಬಿಟ್ಟು ಮಾಮೂಲು ಥರ ಓಡಾಡ್ಕೊಂಡು ಆರಾಮಾಗಿರಿ, ಧೈರ್ಯ ತಗೊಳ್ಳಿ, ಏನಾಗಲ್ಲ. ಅದು ಕಣ್ಣೆದುರುಗಡೆನೆ ಒಂದು ಸಾವಾಗಿದೆ, ಜಿಗುಪ್ಸೆ ಬೇಡ. ನಮಗೆ ಅದೇ ಬಾರಿ ಇದಾಗಿ ಬೇಜಾರಾಗಿದೆ, ಅದು ಕಣ್ಣ ಎದುರುಗಡೆ ನಡೆದಿದೆ. ಹೌದು. ಅದು ಯಾವ್ದು ಬೇಜಾರು ತಕೊಂಡು ಆರಾಮಾಗಿರಿ. ಆಗಿದೆ ವಿಧಿ ಲಿಖಿತ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಅಷ್ಟು ದೂರದಲ್ಲಿದ್ದ ಅಷ್ಟೊಂದು ದೊಡ್ಡ ಅಧಿಕಾರಿದು ಮಿಸ್ಸಸ್ ಈ ತರ ಆಗಿತ್ತಂದ್ರೆ ಭಾರಿ ಬೇಜಾರಾಗ್ತದೆ. ಹೌದು, ನಿಜ. ಎಲ್ಲರಿಗೂ ಬೇಜಾರನೆ. ಬರೀ ಒಂದು ಹೆಸರು ನಮ್ಮ ಈಗ ನನ್ನ ಊರೇ ಅಲ್ವಾ ಅವರು. ಹೌದು, ನಮ್ಮ ಊರಿನ ಒಂದು ಶ್ರೀಮಂತ ಒಂದು ಸರ್ಕಾರಿ ನೌಕರಲ್ಲಿ ಇರುವಂತವ್ರು ಅವರು. ಅದೇ ಅವರೆಲ್ಲ ಇದ್ದಿದ್ರೆ ನಮಗೆ ಇನ್ನೂ ಸ್ವಲ್ಪ ಧೈರ್ಯ ಇರ್ತಿತ್ತು. ಅದೇ ಅಂತವರೇ ಹೋದ್ರು. ಓಕೆ, ಧನ್ಯವಾದ. ಓಕೆ, ಥ್ಯಾಂಕ್ ಯು.